ಹಲೋ ಫ್ರೆಂಡ್ಸ್, ಇವತ್ತು ನಾನು ಸ್ಟ್ರಾಬೆರಿ ಪ್ಲ್ಯಾಂಟ್ನ ಹೇಗೆ ಬೆಳೆಯೋದು ಅಂತ ತೋರಿಸ್ತೀನಿ. ಈಗಾಗಲೇ ನನ್ನ ಚಾನಲ್ನಲ್ಲಿ ಇದ್ರ ಬಗ್ಗೆ 2 ವೀಡಿಯೋಸ್ ಇದೆ. ಇನ್ನೊಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಸ್ಟ್ರಾಬೆರಿ ಗಿಡಗಳನ್ನ ಸೀಡ್ಸಿಂದ ಮತ್ತು ರನ್ನರ್ಸಿಂದ ಬೆಳಿಬೋದು. ರನ್ನರ್ಸ್ ಅಂದರೆ ಇಲ್ಲಿ ಹ್ಯಾಂಗ್ ಆಗ್ತಾ ಇದೆಯಲ್ಲ, ಇದು ಮದರ್ ಪ್ಲ್ಯಾಂಟಿಂದ ಚಿಕ್ಕ ಚಿಕ್ಕ ಬೇಬಿ ಪ್ಲ್ಯಾಂಟ್ಸ್ ಬಂದಿರುತ್ತೆ, ಅದನ್ನು ರನ್ನರ್ಸ್ ಅಂತ ಹೇಳ್ತಾರೆ. ಈ ಸ್ಟ್ರಾಬೆರಿ ಗಿಡಗಳನ್ನ ಸೀಡ್ಸಿಂದನೂ ಬೆಳಿಬೋದು, ಈ ರೀತಿ ರನ್ನರ್ಸಿಂದನೂ ಬೆಳಿಬಹುದು. ಲಾಸ್ಟ್ ಟೈಮು ಈ ರೀತಿ ಮಿನರಲ್ ವಾಟರ್ ಬಾಟ್ಲಲ್ಲಿ ಗಿಡಗಳನ್ನ ಬೆಳೆಸೋದ್ರ ಬಗ್ಗೆ ಹೇಳಿದ್ದೆ. ಅದರಲ್ಲಿ ಹಣ್ಣಿಂದನೇ ಸೀಡ್ಸ್ನ ಹೇಗೆ ಕಲೆಕ್ಟ್ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೆ. ಆದರೆ ಇವತ್ತು ಇನ್ನೊಂದು ಮೆಥಡ್ ಹೇಳ್ತೀನಿ. ಒಂದು ಟಿಶ್ಯೂ ಪೇಪರ್ ತೊಗೊಂಡಿದ್ದೀನಿ, ಗಿಡದಲ್ಲೇ ಇದ್ದಿದ್ದು ಒಂದು ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ. ಶಾಪಲ್ಲಿ ಸಿಗೋ ಸ್ಟ್ರಾಬೆರೀಸಿಂದ ಕೂಡ ಸೀಡ್ಸ್ನ ತೆಗೆದ್ಬಿಟ್ಟು ನಾವು ಗಿಡಗಳನ್ನ ಬೆಳೆಸ್ಕೋಬಹುದು. ನಾವು ಮಾರ್ಕೆಟಿಂದ ಸ್ಟ್ರಾಬೆರೀಸ್ನ ತಂದಾಗ ಅದರಲ್ಲಿ ಚೆನ್ನಾಗಿರೋ ಒಂದು ಹಣ್ಣನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮೇಲ್ಗಡೆ ಸಿಪ್ಪೆ ಮಾತ್ರ ತೆಗಿತೀವಲ್ಲ ಹಣ್ಣಿಂದು, ಆ ರೀತಿ ಚಾಕುವಿಂದ ಮೇಲ್ಗಡೆದು ಒಂದು ಲೇಯರ್ ಮಾತ್ರ ತೆಗಿಬೇಕು. ಒಂದು ಸ್ಟ್ರಾಬೆರಿ ಹಣ್ಣಲ್ಲಿ ತುಂಬ ಸೀಡ್ಸ್ ಇರುತ್ತೆ. ಈ ರೀತಿ ಸೀಡ್ಸ್ನೆಲ್ಲ ತೆಗೆದ್ಬಿಟ್ಟು ಟಿಶ್ಯೂ ಪೇಪರ್ ಮೇಲಿಟ್ಟು ಅದನ್ನು ಬಿಸಿಲಲ್ಲಿ 2 ರಿಂದ 3 ದಿನ ಒಣಗಕ್ಕೆ ಬಿಡಬೇಕು. ಎರಡು ದಿನ ಆದಮೇಲೆ ಇದು ಚೆನ್ನಾಗಿ ಡ್ರೈ ಆಗಿದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಚಿಕ್ಕದಾಗಿ, ನನ್ನ ಕೈಯಲ್ಲಿ ಕೆರಿತಾ ಇದ್ದೀನಲ್ಲ, ಅದೆಲ್ಲ ಸೀಡ್ಸ್. ಅದು ಒಂದು ಹಣ್ಣಲ್ಲಿ ಇಷ್ಟೊಂದು ಸೀಡ್ಸ್ ಸಿಗುತ್ತೆ. 3 ದಿನ ಆದರೆ ಇದು ಫುಲ್ ಡ್ರೈ ಆಗಿ ಅದರಷ್ಟಕ್ಕದು ಸೀಡ್ಸ್ ಹೊರಗಡೆ ಬರುತ್ತೆ. ಈ ಸೀಡ್ಸ್ನ ಕೋಕೋಪೀಟಲ್ಲಿ ಹಾಕಿಬಿಟ್ಟು ಬೆಳಿಬೋದು. 15 ರಿಂದ 30 ದಿನದೊಳಗೆ ಜರ್ಮಿನೇಟ್ ಆಗುತ್ತೆ. ಜರ್ಮಿನೇಟ್ ಆಗಿ ಹೂ ಬಂದು ಕಾಯಿ ಬಿಡೋಕ್ಕೆ 4 ರಿಂದ 5 ತಿಂಗಳಾದರೂ ಬೇಕಾಗುತ್ತೆ. ತುಂಬ ಪೇಷನ್ಸ್ ಇದ್ದರೆ ಮಾತ್ರ ಈ ಸೀಡ್ಸ್ನ ಬೆಳಿಬೋದು. ಇಲ್ಲದೆ ಹೋದರೆ ನರ್ಸರಿಗಳಲ್ಲಿ ಗಿಡ ಸಿಗುತ್ತೆ, ಆ ಗಿಡಗಳನ್ನ ತೊಗೊಂಡು ಬಂದು ಬೆಳೆಯೋದೇ ತುಂಬ ಈಸಿ. ಈ ಸ್ಟ್ರಾಬೆರಿ ಸೀಸನು ಡಿಸೆಂಬರಲ್ಲಿ ಸ್ಟಾರ್ಟ್ ಆದರೆ ಏಪ್ರಿಲ್ ಎಂಡ್ ತನಕ ಹಣ್ಣು ಬಿಡ್ತಾನೆ ಇರುತ್ತೆ. ಈ ಸ್ಟ್ರಾಬೆರಿ ಗಿಡಗಳಿಗೆ ಫುಲ್ ಸನ್ಲೈಟ್ ಇರಬೇಕು. ಮಿನಿಮಮ್ 8 ಗಂಟೆನಾದರೂ ಸನ್ಲೈಟ್ ಇರಬೇಕು. ಸ್ಟ್ರಾಬೆರಿ ಸೀಸನ್ ಮುಗಿದು ಹೋದ್ಮೇಲೆ ಅಂದರೆ ಜೂನಿಂದ ಇದರಲ್ಲಿ ರನ್ನರ್ಸ್ ಬೆಳೆಯೋಕ್ಕೆ ಶುರುವಾಗುತ್ತೆ. ಸ್ಟ್ರಾಬೆರಿನ ಕಮರ್ಷಿಯಲ್ ಆಗಿ ಫಾರ್ಮ್ಗಳಲ್ಲಿ ಬೆಳೆಯೋರು ಈ ರನ್ನರ್ಸಿಂದನೇ ಪ್ರೊಪಗೇಷನ್ ಮಾಡ್ತಾರೆ. ಈ ಸ್ಟ್ರಾಬೆರೀಸಲ್ಲಿ ಹೊಸ ಗಿಡದಲ್ಲಿ ಈ ರೀತಿ ರನ್ನರ್ಸ್ ಬೆಳೆಯಲ್ಲ. ಆ ಪ್ಲ್ಯಾಂಟ್ ಮೆಚ್ಯೂರ್ ಆಗಿರಬೇಕು. ಒಂದು ಸಲ ಹಣ್ಣು ಬಿಟ್ಟು ಹೋದ್ಮೇಲೆ ಈ ರೀತಿ ರನ್ನರ್ಸ್ ಬೆಳೆಯುತ್ತೆ. ರನ್ನರ್ಸಲ್ಲಿ ಈ ರೀತಿ ಮೊಳಕೆ ಬಂದಿರುತ್ತೆ. ಈ ಮೊಳಕೆ ಬಂದಿರೋಂಥ ರನ್ನರ್ಸ್ನ ಸುಮ್ಮನೆ ಹಾಗೆ ಮಣ್ಣಲ್ಲಿ ಇಟ್ಟರೂ ಸಾಕು, ಅಲ್ಲಿಂದ ಹೊಸ ಗಿಡ ಬರುತ್ತೆ. ರನ್ನರ್ಸ್ ಅಂದರೆ ಮದರ್ ಪ್ಲ್ಯಾಂಟಿಂದನೇ ಹೊರಟಿರೋಂಥ ಬೇಬಿ ಪ್ಲ್ಯಾಂಟ್ಸ್. ನಾವೆಷ್ಟು ಗಿಡಕ್ಕೆ ನೀರು ಗೊಬ್ಬರ ಕೊಡ್ತಾ ಹೋಗ್ತೀವಿ ಅಷ್ಟು ರನ್ನರ್ಸ್ ಬೆಳೀತಾನೆ ಇರುತ್ತೆ. ಮದರ್ ಪ್ಲ್ಯಾಂಟಿಂದನೇ ನ್ಯೂಟ್ರಿಷನ್ ಈ ರನ್ನರ್ಸಿಗೆ ಬರ್ತಾ ಇರುತ್ತೆ. ಈ ಉದ್ದ ಬೆಳೆದಿರೋ ರನ್ನರ್ಸ್ನೆಲ್ಲ ಕಟ್ ಮಾಡಿಬಿಟ್ಟು ನಾನು ಬೇರೆ ಕಡೆಗೆ ನೆಡ್ತೀನಿ. ಇದರಲ್ಲೇ ಹಾಗೆ ಬಿಟ್ಟರೆ, ಈ ಪಾಟಲ್ಲೇ ಬಿಟ್ಟರೆ ಮದರ್ ಪ್ಲ್ಯಾಂಟಿಗೆ ನ್ಯೂಟ್ರಿಷನ್ ಕಡಿಮೆ ಆಗಿ ಅದರಲ್ಲಿ ಹಣ್ಣುಗಳು ಕಡಿಮೆ ಆಗುತ್ತೆ. ಈ ರನ್ನರ್ಸಲ್ಲಿ ಸಿಗೋವಂಥ ಎಕ್ಸ್ಟ್ರಾ ಗಿಡಗಳು ನಮಗೆ ಬೇಡ ಅಂದರೂ ಕೂಡ ಅದನ್ನ ಕಟ್ ಮಾಡಿಬಿಟ್ಟು ತೆಗಿಲೇಬೇಕಾಗುತ್ತೆ. ಇಲ್ಲಾಂದರೆ ಮದರ್ ಪ್ಲ್ಯಾಂಟ್ ವೀಕ್ ಆಗ್ತಾ ಹೋಗುತ್ತೆ. ಈ ಸ್ಟ್ರಾಬೆರಿ ಪ್ಲ್ಯಾಂಟ್ಸ್ನ ನೆಲದ ಮೇಲೆ ಅಥವಾ ಕೆಳಗಡೆ ಪಾಟಲ್ಲಿ ಏನಾದರೂ ಹಾಕ್ಕೊಂಡಿದ್ರೆ ಈ ರನ್ನರ್ಸ್ ಬೆಳೆದಿರೋದನ್ನು ಬರೀ ಮಣ್ಣಿಗೆ ಟಚ್ ಮಾಡಿಸಿದ್ರೂ ಸಾಕು, ಅಲ್ಲಿಂದನೇ ಹೊಸ ಗಿಡ ಬೆಳೆಯುತ್ತೆ. ಇವಾಗ ನಾನು ಹ್ಯಾಂಗಿಂಗ್ ಪಾಟಲ್ಲಿ ಹಾಕಿರೋದ್ರಿಂದ ಕೆಳಗಡೆ ಮಣ್ಣು ಇಲ್ಲದೇ ಇರೋದ್ರಿಂದ ಅದನ್ನು ಕಟ್ ಮಾಡಿಬಿಟ್ಟು ತೆಗಿಲೇಬೇಕು. ಸ್ಟ್ರಾಬೆರಿ ಗಿಡಗಳನ್ನ ತಗೋಬೇಕಾದ್ರೆ ಬರೀ 2 ಗಿಡ ತೊಗೊಂಡ್ರೂ ಸಾಕು, ಅದರಲ್ಲಿ ಎಷ್ಟು ಬೇಕಾದರೂ ಈ ರೀತಿ ಎಕ್ಸ್ಟ್ರಾ ಗಿಡಗಳನ್ನ ನಾವು ಮಾಡ್ಕೋಬೋದು.
ಕಟ್ ಮಾಡಿರೋಂಥ ರನ್ನರ್ಸ್ನ ನಾನು ಇವಾಗ ಇನ್ನೊಂದು ಪಾಟಲ್ಲಿ ನೆಡ್ತಾ ಇದ್ದೀನಿ. ಇದಕ್ಕೆ ಪಾಟ್ ಮಿಕ್ಸಿಂಗ್ ಹೇಗೆ ತೊಗೊಂಡಿದ್ದೀನಿ ಅಂದರೆ ಅರ್ಧ ಭಾಗ ಮಣ್ಣು ತೊಗೊಂಡಿದ್ದೀನಿ, ಇನ್ನು ಅರ್ಧ ಭಾಗದಲ್ಲಿ ಕಾಂಪೋಸ್ಟ್ ಮತ್ತು ಕೋಕೋಪಿಟ್ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೊಳಕೆ ಯಾವ ಕಡೆ ಬಂದಿದೆ ನೋಡಿಕೊಂಡು ಅದನ್ನು ಮಣ್ಣಲ್ಲಿ ನೆಡಬೇಕು. ಒಂದು ಪಾಟಲ್ಲಿ ಒಂದೇ ಗಿಡ ನೆಡಬೇಕು. ಆದರೆ ನಾನು ಈ ಪಾಟಲ್ಲಿ 3 ಗಿಡಗಳನ್ನ ನೆಡ್ತಾ ಇದ್ದೀನಿ. ಎಕ್ಸ್ಟ್ರಾ ರನ್ನರ್ಸ್ ತುಂಬ ಇದ್ದಿದ್ದರಿಂದ 3 ನೆಡ್ತಾ ಇದ್ದೀನಿ. ನೆಡಬೇಕಾದ್ರೆ ಈ ಸ್ಟ್ರಾಬೆರಿಯಲ್ಲಿ ಕ್ರೌನ್ ಅಂತ ಇರುತ್ತಲ್ಲ, ಅದರಿಂದ ಕೆಳಗೆ ಮಣ್ಣು ಬರಬೇಕು, ಅದ್ರ ಮೇಲ್ಗಡೆಗೆ ಮಣ್ಣು ಬರಬಾರ್ದು. ಅದ್ರ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಹೇಳಿದ್ದೀನಿ, ಅದರಲ್ಲಿ ನೀವು ನೋಡ್ಕೋಬಹುದು. ಗಿಡ ನೆಟ್ಟು 1 ತಿಂಗಳಿಗೆ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೂ ಬಂದು 4 ವಾರದೊಳಗೆ ಅಂದರೆ 1 ತಿಂಗಳೊಳಗೆ ಈ ರೀತಿ ಹಣ್ಣು ಮತ್ತು ಕಾಯಿ ಬಿಡೋಕ್ಕೆ ಶುರುವಾಗುತ್ತೆ. ಹೂ ಬಿಡೋಕ್ಕೆ ಸ್ಟಾರ್ಟ್ ಆದ ಕೂಡಲೇ ಆರ್ಗ್ಯಾನಿಕ್ ಕಾಂಪೋಸ್ಟ್ನ ಲಿಕ್ವಿಡ್ ಮಾಡಿಬಿಟ್ಟು ಕೊಡಬೇಕು. 15 ದಿನಕ್ಕೊಂದ್ಸಲ 20 ದಿನಕ್ಕೊಂದ್ಸಲ ಕೊಟ್ಟರೆ ಸಾಕಾಗುತ್ತೆ. ನಾನು ಹಸುವಿನ ಗೊಬ್ಬರನ ಲಿಕ್ವಿಡ್ ಮಾಡಿಬಿಟ್ಟು ಕೊಡ್ತಾಯಿದ್ದೆ. ಮಸ್ಟರ್ಡ್ ಕೇಕ್ ಸಿಗುತ್ತಲ್ಲ, ಅದ್ರ ಪುಡಿನ ಕೂಡ ನೀವು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೊಡ್ಬೋದು. ಈ ಗಿಡಕ್ಕೆ ಅಕ್ಕಿ ತೊಳೆದಿದ್ದ ನೀರು ಹಾಕೋದ್ರಿಂದ ಕೂಡ ಹೂ ಜಾಸ್ತಿ ಬಿಡುತ್ತೆ, ಹಣ್ಣುಗಳು ಜಾಸ್ತಿ ಸಿಗುತ್ತೆ. ಇದರಲ್ಲಿ ಹಸುವಿನ ಗೊಬ್ಬರ ಹಾಕಿರೋದು ನಿಮಗೆ ಕಾಣಿಸ್ತಾ ಇರ್ಬೋದಲ್ವಾ. ಹೂ ಬಂದ ಕೂಡಲೇ ಮಲ್ಚಿಂಗ್ ಕೂಡ ಮಾಡಬೇಕಾಗತ್ತೆ. ಆದರೆ ನಾನು ತುಂಬ ಲೇಟ್ ಆಯಿತು ಮಲ್ಚಿಂಗ್ ಮಾಡಿದ್ದು, ಹಣ್ಣೆಲ್ಲ ಮಣ್ಣಿನ ಮೇಲೆ ಬಿದ್ದು ಹಾಳಾಗಿಬಿಟ್ಟಿದೆ. ಮಲ್ಚಿಂಗ್ ಯಾಕೆ ಮಾಡಬೇಕು ಅಂತಂದರೆ ಸ್ಟ್ರಾಬೆರಿ ಹಣ್ಣು ತುಂಬ ಸಾಫ್ಟ್ ಇರೋದ್ರಿಂದ ಮಣ್ಣಿಗೆ ಟಚ್ ಆದ ಕೂಡಲೇ ಹಾಳಾಗಿಬಿಡತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ ಮಲ್ಚಿಂಗ್ ಮಾಡೋದ್ರಿಂದ ಮಣ್ಣು ಬೇಗ ಒಣಗಲ್ಲ. ಮಣ್ಣಲ್ಲಿ ಮಾಯ್ಶ್ಚರ್ ಇದ್ದೇ ಇರುತ್ತೆ. 1-2 ದಿನ ನೀರು ಹಾಕೋದು ಮಿಸ್ ಆದರೂ ಕೂಡ ಏನು ಪ್ರಾಬ್ಲಮ್ ಆಗಲ್ಲ. ಮಲ್ಚಿಂಗ್ ಮಾಡೋದಕ್ಕೆ ನಾನು ಒಣಗಿರೋ ಹುಲ್ಲನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮರದ ಹೊಟ್ಟಲ್ಲಿ ಕೂಡ ಮಲ್ಚಿಂಗ್ ಮಾಡ್ತಾರೆ, ಭತ್ತದ ಹೊಟ್ಟಲ್ಲಿ ಕೂಡ ಮಾಡ್ತಾರೆ. ದೊಡ್ಡ ಕ್ವಾಂಟಿಟಿಯಲ್ಲಿ ಕಮರ್ಷಿಯಲ್ ಆಗಿ ಬೆಳೆಯೋರು ಮಲ್ಚಿಂಗ್ ಶೀಟ್ ಅಂತಲೇ ಸಿಗುತ್ತೆ ಶಾಪಲ್ಲಿ, ಅದನ್ನು ತೊಗೊಂಡು ಬಂದು ಈ ರೀತಿ ಹಾಕಿಬಿಟ್ಟು ಬೆಳೀತಾರೆ. ಈ ಸ್ಟ್ರಾಬೆರಿ ಗಿಡದ ಬೇರುಗಳು ತುಂಬ ಉದ್ದ ಹೋಗಲ್ಲ, 5ರಿಂದ 6 ಇಂಚಷ್ಟು ಮಾತ್ರ ಉದ್ದ ಬೆಳೆಯುತ್ತೆ. ಹಾಗಾಗಿ ಚಿಕ್ಕ ಪಾಟೇ ಸಾಕಾಗುತ್ತೆ. ಈ ಗಿಡಕ್ಕೆ ಡಿಸೀಸಸ್ ಬರೋದು ತುಂಬ ಕಡಿಮೆ. ಹಾಗೇನಾದರೂ ಬಂದರೆ ನೀಮ್ ಆಯಿಲ್ ಆರ್ಗ್ಯಾನಿಕ್ ಆಗಿರೋದ್ರಿಂದ ನೀವು ಅದನ್ನು ಸ್ಪ್ರೇ ಮಾಡಬಹುದು. ಈ ಸ್ಟ್ರಾಬೆರಿ ಗಿಡಗಳನ್ನ ನೆಲದ ಮೇಲೆ ಕೂಡ ಬೆಳೆಸ್ಬೋದು. ನೆಲದ ಮೇಲೆ ಹಾಕಿದರೆ ಇರುವೆಗಳು ಸ್ವಲ್ಪ ಜಾಸ್ತಿ ಬರುತ್ತೆ. ಅದಕ್ಕೆ ನಾವು ಆಗಾಗ ಬೇವಿನ ಹಿಂಡಿ ಅಥವಾ ಬೇವಿನ ಎಣ್ಣೆನ ಸ್ಪ್ರೇ ಮಾಡ್ತಾ ಇರಬೇಕಾಗತ್ತೆ. ಕಾಫಿ ಡಿಕಾಕ್ಷನ್ ಮಾಡಿದ ಮೇಲೆ ಉಳಿದಿರೋ ಡಸ್ಟನ್ನ ಈ ಗಿಡಕ್ಕೆ ಹಾಕೋದ್ರಿಂದ ಕೂಡ ಇರುವೆಗಳು ಬರೋದು ಕಡಿಮೆ ಆಗುತ್ತೆ. ಈ ಸ್ಟ್ರಾಬೆರಿ ತುಂಬ ಹಾರ್ಡಿ ಪ್ಲ್ಯಾಂಟ್, ಅಷ್ಟು ಈಸಿಯಾಗಿ ಸತ್ತೋಗಲ್ಲ. ಮಳೆಗಾಲದಲ್ಲಿ ಎಷ್ಟೇ ಮಳೆ ನೀರು ಬಿದ್ದರೂ ಕೂಡ ಏನೂ ಆಗಲ್ಲ. ಸೀಸನ್ ಮುಗಿದೋದ್ಮೇಲೆ ಜೂನ್ ಮೇಲೆ ಈ ಗಿಡಗಳನ್ನ ಇದೇ ಪಾಟಲ್ಲಿ ಹಾಗೆ ಬಿಡಬೇಕು. ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ಫ್ರೆಶ್ ಆಗಿರೋ ಪಾಟ್ ಮಿಕ್ಸಿಂಗ್ ಹಾಕಿಬಿಟ್ಟು ರೀಪಾಟ್ ಮಾಡಬೇಕು. ಆವಾಗ ಡಿಸೆಂಬರಿಂದ ಹಣ್ಣು ಬಿಡೋಕ್ಕೆ ಶುರುವಾಗುತ್ತೆ. ಸೆಪ್ಟೆಂಬರಲ್ಲಿ ನಾವು ಗಿಡ ಹಾಕಿದರೆ ವಿಂಟರ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ರೂಟ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗಿ ಸೆಟ್ ಆಗಿರುತ್ತೆ. ಈ ಸ್ಟ್ರಾಬೆರಿ ಗಿಡದಲ್ಲಿ ಎಲೆಗಳು ಬೇಗ ಹಣ್ಣಾಗಿ ಒಣಗ್ತಾ ಇರುತ್ತೆ. ಅಂಥ ಎಲೆಗಳನ್ನ ನೋಡಿಬಿಟ್ಟು ಆಗಾಗ ಕ್ಲೀನ್ ಮಾಡ್ತಾ ಇರಬೇಕು. ಮಾರ್ಕೆಟಲ್ಲಿ ಸಿಗೋ ಸ್ಟ್ರಾಬೆರೀಸು ಒಂದೊಂದು ಸಲ ಹುಳಿ ಇರುತ್ತೆ. ಹಣ್ಣಾದಮೇಲೆ ಅವರು ಪ್ಯಾಕಿಂಗ್ ಮಾಡೋಕ್ಕಾಗಲ್ಲ. ಹಣ್ಣಾಗೋಕ್ಕೆ ಮುಂಚೆನೇ ಕುಯ್ದುಬಿಟ್ಟು ಪ್ಯಾಕಿಂಗ್ ಮಾಡಿರ್ತಾರೆ. ಹಾಗಾಗಿ ಅದು ಸ್ವಲ್ಪ ಹುಳಿ ಇರುತ್ತೆ. ಆದರೆ ಮನೆಯಲ್ಲೇ ನಾವು ತುಂಬ ಈಸಿಯಾಗಿ ತುಂಬ ಸ್ವೀಟಾಗಿರೋ ಅಂಥ ಸ್ಟ್ರಾಬೆರೀಸ್ನ ಬೆಳ್ಕೊಬೋದು ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.